सर आदाब, सत श्री अकाल, नमस्कार। मैं रफीक शेख, ग्रेट राजकमल सर्कस का ओनर। राजकमल सर्कस बीदर में सपना मल्टीप्लेक्स के बाजू में लगा है। सभी बीदर वासियों से अपील है कि एक बार आके हमारे को प्रोत्साहन कीजिए। टाइमिंग सर? टाइमिंग 1 बजे, 4 बजे, 7 बजे, 2 घंटे का एक शो है। आपका नाम सर? रफीक शेख मेरा नाम है, सर्कस का ओनर। ಸರ್ಕಸ್ ನೋಡಿದೆ, ಭಾಳ ಬ್ಯೂಟಿಫುಲ್ ಸರ್ಕಸ್ ಅದ ಇದು 1969ರಲ್ಲಿ ಇದು ರಾಜ್ಕಮಲ್ ಸರ್ಕಸ್ ಅಂತ ಸ್ಟಾರ್ಟ್ ಆಗ್ಯದ ಅಂತ. ಬಟ್ ನಾವು ಸಣ್ಣಂದಿದ್ದಾಗ ನಮ್ಮ ತಂದೆಯವ್ರು ಕರ್ಕೊಂಡು ಹೋಗ್ತಿರು ಸರ್ಕಸ್ ನೋಡಾಕ. ಈಗೆಲ್ಲ ವಿಡಿಯೋದಾಗ ಟಿವಿದಾಗ ನೋಡ್ತಾ ಇದ್ದೀವಿ. ಬಟ್ ನಾ ಜನರಿಗೆ ಏನು ಹೇಳ್ತಕ್ಕಂಥದ್ದಂದ್ರು, ಇವತ್ತು ವೆಸ್ಟರ್ನ್ ಕಲ್ಚರಿಗೆ ನಾವೆಲ್ಲ ಅಡಿಕ್ಟ್ ಆಗೋಗಿದ್ದೆವು. ಅದನ್ನು ಬಿಟ್ಟು ನ್ಯಾಚುರಲ್ ಆಗಿ ಸರ್ಕಸ್ನ ಸ್ಟಾರ್ಟಿಂಗ್ ಏನು ನೋಡಿದಿರಿ, ಆ ಜಾಲಿದಾಗಿಂದು ಹೆಣ್ಮಕ್ಳೆಲ್ಲ ಇದು ಒಬ್ಬರೊಬ್ಬರು ಹಿಡ್ಕೊಂಡು ಚುಕಾಲಿ ಹೊಡೆಯೋದು, ಆಮೇಲೆ ಗ್ಯಾಪ್ ಇದ್ದಾಗ ಏನಂತಂದರೆ ಟೈಮಿಂಗ್ ಏನು ಸೆಟ್ ಇರ್ತದಲ್ಲ, ಒಬ್ಬರೊಬ್ಬರು ಕೈ ಹಿಡ್ಕೊಂಡು ಭಾಳ ಸೀರಿಯಸ್ ಆಗಿ ನಾವು ನೋಡ್ಕೊಂಡಿದ್ದೀವಿ. ಬಟ್ ಅದರ ನಂತರ ಸೈಕಲ್ ಮೇಲೆ ಏನು ಹೆಣ್ಮಕ್ಳು ಸೈಕಲ್ ಹೊಡೆಯೋದು, ಆಮೇಲೆ ಒಂದು ಡಾಗ್ ಶೋ ಮಾಡಿದಾರೆ, ಭಾಳ ಬ್ಯೂಟಿಫುಲ್. ಸಣ್ಣ ಡಾಗ್ ಅವ, ಇಷ್ಟು ಅವು ನಾವು ಮಾತಾಡಿದ್ರೆ ಆ ಟೈಪು ಎಫೆಕ್ಟಿವ್ ಆಗಿ ಡಾಗ್ ಶೋ ನೋಡಿದೆವು. ಅದರ ನಂತರ ಏನಂದ್ರೆ ಒಂದು ಚಾಕು, ಸುಮಾರು ನನ್ನ ಅನ್ಸಿ ಮಟ್ಟಿಗೆ 1 ಫೀಟ್ ಚಾಕು ಮೊದಲು ಒಂದು ಒಳಗೆ ಹಾಕ್ಕೊಂಡು, ಅದರ ನಂತರ 2, 3, 4, 5 ಚಾಕು ಒಳಗೆ ಹಾಕೊಡ್ತಕ್ಕಂಥದ್ದು ನಾವು ಕಣ್ಣಿದ್ರು. ಅದು ನೋಡಿದ್ರೆ ಮೈಯೆಲ್ಲ ಜುಮ್ ಅಂತದ್ದು. ನಾನು ಇಂದು ಇಲ್ಲಿ ರಾಜ್ಕಮಲ್ ಸರ್ಕಸ್ ನೋಡಕ್ಕೆ ಬಂದೀನಿ. ನಾನು ನಗರಸಭೆ ಸದಸ್ಯ ಇದ್ದೀನಿ, ವಾರ್ಡ್ ನಂಬರ್ 23. ಮತ್ತು ಇಲ್ಲಿ ಸರಿಯಾಗಿ ಸರ್ಕಸ್ ಅದ, ಎಲ್ಲ ಬೀದರ್ ಜನ ಬಂದು ನೋಡ್ಬೇಕು. ಇಂಥ ಸರ್ಕಸ್ ಬಂದಿಲ್ಲಪ್ಪ, ಇಲ್ಲ ಎಂದೂ ಬಂದಿಲ್ಲ, ಬಂದು ಫಸ್ಟ್ ಟೈಮು ಬಂದು ನೋಡಿ ಅನುಭವಿಸ್ಬೇಕೆಲ್ಲ ಇಲ್ಲಿ ಅಂತ ಹೇಳ್ತೀನಿ ಅಷ್ಟೇ. ನಮಸ್ಕಾರ, ನಾನು ರಾಜು ಸ್ವಾಮಿ. ಇಂದು ಬೀದರ್ನಲ್ಲಿ ನಾವು ರಾಜ್ಕಮಲ್ ಸರ್ಕಸ್ನಲ್ಲಿ ಬಂದಿದ್ದೇವೆ. ಯಾಕೆಂದರೆ ನಾವು ಫ್ಯಾಮಿಲಿ ಜೊತೆ ಹೋಗ್ಬೇಕಂದ್ರೆ ಹೈದರಾಬಾದ್ ಎಲ್ಲೆಲ್ಲರೂ ಬೆಂಗಳೂರು ಅಲ್ಲಿ ಹೋಗ್ಬೇಕಾಗ್ತದೆ. ಆದರೆ ಬೀದರ್ನಲ್ಲಿ ವಿಶೇಷವಾಗಿ ರಾಜ್ಕಮಲ್ ಸರ್ಕಸ್ ಭಾಳ ಅದ್ಭುತವಾಗಿದೆ. ಇವತ್ತಿನ ದಿನಮಾದರೆ ಮಕ್ಕಳು ಮೊಬೈಲ್ ಅದು ನೋಡ್ತಾ ಇದ್ದಾರೆ. ಎಲ್ಲ ಕುಟುಂಬ ಸಮೇತ ಬೀದರ್ ಜಿಲ್ಲೆ ಎಲ್ಲ ಕುಟುಂಬ ಸಮೇತ ಸದಸ್ಯರು ಬಂದು ಇಂಥ ಒಂದು ಕಲಾವಿದರನ್ನು ಪ್ರೋತ್ಸಾಹಿಸಬೇಕು. ಯಾಕಂದರೆ ಅವ್ರ ಶ್ರಮ ಅವ್ರ ಶ್ರಮ ಭಾಳ ಇರ್ತದೆ, ಅದು ಬಣ್ಣಿಸ್ಲಿಕ್ಕಾಗಲ್ಲ. ಇಂಥ ಕಲಾವಿದರನ್ನು ಬೆಳಕಿಗೆ ಬರಬೇಕು. ಅದೇ ರೀತಿ ನೀವೆಲ್ಲರೂ ಇವರನ್ನು ಪ್ರೋತ್ಸಾಹಿಸಬೇಕಂತ ಕೇಳ್ಕೊತಿದ್ದೀನಿ. ನಾನು ಅಶ್ವಿನಿ ಹಿರೇಮಠ ಬೊಂಪಳ್ಳಿ ಮಾತಾಡೋದು. ಮೊದಲು ನಾವೆಲ್ಲ ಹಿಂದಿನ ಕಾಲದಲ್ಲಿ ನಾಟಕವನ್ನು ನೋಡ್ತಿದ್ವಿ, ಈಗ ಸರ್ಕಸ್ ತುಂಬ ಚೆನ್ನಾಗಿದೆ. ಬೀದರ್ನಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಈ ಸರ್ಕಸ್ ಬಂದಿದೆ. ಮಕ್ಕಳು ಕೂಡ ನೋಡ್ಬೋದು, ದೊಡ್ಡವರು ಕೂಡ ನೋಡ್ಬೋದು. ದಯವಿಟ್ಟು ಎಲ್ಲರೂ ಬಂದು ನೋಡಬೇಕಂತ ತಮ್ಮಲ್ಲಿ ವಿನಂತಿಕೊಳ್ಳುತ್ತೇವೆ. कभी ऐसे दिलों से लड़ जाती याद।